ಎಲ್ಲರಂತೆ ನಾವು ಕೂಡ ಸಮಾನತೆ ಕಾಣಬೇಕು ಅನ್ನೋದು ನಿಮ್ಮದು ಕೈಗೊಂಡಿದ್ದೀರಿ ಈ ಒಂದು ಇದನ್ನು. ಸೊ ಸ್ಟಿಲ್ ನೀವೇನು ಇತಿಹಾಸ ತೆಗೆದು ನೋಡಿದಾಗ ಎಲ್ಲಿಂದ ಎಲ್ಲಿವರೆಗೂ ಇದನ್ನು ವಿಸ್ತರಣೆ ಮಾಡ್ತಿದ್ದಾರೆ? ಯಾಕಂದರೆ ವೀಕ್ಷಕರಿಗೆ ಒಂದಷ್ಟು ಕುತೂಹಲ ಇರುತ್ತೆ, ಕೆಲವ್ರಿಗೆ ಈ ವಿಚಾರಣೆ ಗೊತ್ತಿರಲ್ಲ. ಇನ್ನೊಂದು ಹೇಳಬೇಕು ಅಂತಂದರೆ ಕುಂಬಾರ ಸಮುದಾಯದಲ್ಲೇ ಕೆಲವ್ರು ಗೊತ್ತಿರಲ್ಲ. ಇದನ್ನು ಜಸ್ಟ್ ಒಬ್ರು ನೀವು ಹೇಳೋದಾದ್ರೆ, ಯಾಕಂದ್ರೆ ತಿಳ್ಕೊಂಡಿದ್ದೀರಾ ಅಂತ ಕೇಳ್ತೀನಿ, ಏನು ಇತಿಹಾಸ ಸ್ವಲ್ಪ ಹೇಳಿ ಸರ್. ಸರ್, ನಮ್ಮ ಇತಿಹಾಸ ಬಹಳ ದೊಡ್ಡದಿದೆ. ಸ್ವಾತಂತ್ರ್ಯ ಹೋರಾಟದಿಂದನೂ ನಮ್ಮ ಇತಿಹಾಸ ಇರೋದು. ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಡಾಕ್ಟ್ರು ಇವರಿದ್ದಾರೆ, ನಮ್ಮ ರತ್ನಪ್ಪ ಕುಂಬಾರ್ ಅಂತ ಮಹಾರಾಷ್ಟ್ರದಲ್ಲಿ ಇವರು ಸ್ವಾತಂತ್ರ್ಯ ಹೋರಾಟಗಾರರು. ಹೇಗೆ ಸುಭಾಷ್ ಚಂದ್ರ ಬೋಸ್ ಅವರು ತಪ್ಪಿಸ್ಕೊಂಡು ಏನು ಬ್ರಿಟಿಷರಿಗೆ ಒಂದು ರೀತಿಯಲ್ಲಿ ಅವರು ಕೈಗೆ ಸಿಗದೇ ಇರುವಂಥ ವ್ಯಕ್ತಿಯಾಗಿದ್ದರು, ಅದೇ ರೀತಿಯಲ್ಲಿ ರತ್ನಪ್ಪ ಕುಂಬಾರ್ ಅವರು ತದನಂತರದ ದಿನಗಳಲ್ಲಿ ಅವರು ಸಾಮಾಜಿಕ ಏನು ಇದರಲ್ಲಿ ಬಂದು ಅವ್ರು ಮಿನಿಸ್ಟರ್ ಆದರು. ಅದಾದ ನಂತರ ಅವ್ರು ದೊಡ್ಡ ಮಟ್ಟದಲ್ಲಿ ಸ್ಕೂಲ್ ಕಾಲೇಜ್ ಇನ್ಸ್ಟಿಟ್ಯೂಟ್ನೆಲ್ಲ ಮಾಡಿ ಇವತ್ತೇನು ಸಹಕಾರ ರಂಗ ಅಂತ ನಿಂತಿದೆ ದೇಶದಲ್ಲಿ, ಆ ಸಹಕಾರ ರಂಗದ ಪಿತಾಮಹ ಅವರು ಸುಮಾರು ಕಾಲೇಜ್ ಇನ್ಸ್ಟಿಟ್ಯೂಟ್ಗಳೆಲ್ಲ ಮಾಡಿ ಸಮಾಜಕ್ಕೆ ಅವ್ರಿಗೆ ಯಾರಿಗೂ ಸಿಗದೇ ಇರುವಂಥ ದೇಶಭಕ್ತ ರತ್ನಪ್ಪ ಕುಂಬಾರ್ ಅನ್ನೋ ಒಂದು ಬಿರುದನ್ನು ಇಡೀ ದೇಶದಲ್ಲಿ ಯಾರಿಗೂ ಆ ಥರ ದೇಶಭಕ್ತ ಅಂತ ಕೊಟ್ಟಿಲ್ಲ, ಅವ್ರಿಗೆ ಪಡ್ಕೊಂಡಿರೋದು.